ಆರಾಮಿದ್ದೀರಾ? ಬರ್ತಾ ಇದ್ದೀರಾ ಕ್ಲಾಸ್ ಡೈಲಿ? ಸೊ ಪಿ ಸಿಗೆ ಎಷ್ಟು ಜನ ಈಗ ರೆಡಿ ಆಗ್ತಿದ್ದೀರಾ? ಕೈ ಎತ್ತಬೇಕು. ಸೊ ನಿಮಗೆಲ್ಲ ಪಿ ಸಿ ಇಂಟ್ರೆಸ್ಟ್ ಇಲ್ಲ. ಪಿ ಎಸ್ ಐ ಪಿ ಎಸ್ ಐ ಆಗ್ಬೇಕಂತನಾ? ನೀವು ಪಿ ಎಸ್ ಐ ಇಂಟ್ರೆಸ್ಟ್ ಇಲ್ಲ. ನೀವಿಬ್ರು ಹಿಂದೆ ಪಿ ಎಸ್ ಐ ಆದರೂ ಕೂಡ ಪಿ ಸಿ ಬರೀಬೇಕು. ಓಕೆನಾ? ಈ ಪಿ ಸಿ ಬರೆದ್ರೆ ತಾನೇ ನೆಕ್ಸ್ಟ್ ನಿಮಗೆ ಪಿ ಎಸ್ ಐ ಯಾವ ಥರ ಬರುತ್ತೆ ಅಂತ ಗೊತ್ತಾಗೋದು. ಸೊ ಪಿ ಸಿಗೂ ಪಿ ಎಸ್ ಐಗೂ ಏನು ದೊಡ್ಡ ಡಿಫ್ರೆನ್ಸ್ ಇರಲ್ಲ. ಎಕ್ಸಾಮ್ಸು ಇನ್ನೊಂದು ಲೆವೆಲಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ. ಹಂಗಾಗಿ ಯಾರು ಪಿ ಎಸ್ ಐ ಆಸ್ಪಿರೆಂಟ್ಸ್ ಇದ್ದೀರಾ ಕಂಪಲ್ಸರಿ ಪಿ ಸಿ ಎಕ್ಸಾಮ್ ಬರೀಬೇಕು. ನೀವು ಪಿ ಸಿ ಬರೆದು ಪಾಸ್ ಆದರೆ ನಿಮಗೆ ಪಿ ಎಸ್ ಐ ಬರೆಯೋ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ಸೊ ನೀವು ಪಿ ಸಿನೇ ಪಾಸ್ ಆಗಿಲ್ಲ ಅಂದರೆ, ಹಂಗಾಗಿ ಫಸ್ಟ್ ಪಿ ಸಿ ಕ್ಲಿಯರ್ ಮಾಡಿ. ಸೊ ಕ್ಲಿಯರ್ ಆದರೆ ಸಪೋಸ್ ನೀವು ಹೋಗಿ ಪರವಾಗಿಲ್ಲ, ಕೆಲಸಕ್ಕೂ ಕೂಡ ಹೋಗ್ಬೋದು. ಆಮೇಲೆ ಪಿ ಎಸ್ ಐ ಬರೆದ್ಬಿಟ್ಟು ಅದಕ್ಕೆ ರಿಸೈನ್ ಮಾಡಿ ಅದಕ್ಕೆ ಬನ್ನಿ. ಓಕೆನಾ? ಸೊ ಅದು ಬಿಟ್ಟು ನೀವು ಪಿ ಸಿನ ನೆಗ್ಲೆಕ್ಟ್ ಮಾಡೋದು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅದು ಇವಾಗ ನಿಮ್ಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಸಪೋಸ್ ಏನಾದರೂ ನೀವು ಪಿ ಎಸ್ ಐ ಎಲ್ಲ ಮಿಸ್ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಏನು ಮಾಡ್ತಾರೆ, ಈಗ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ತೆಗಿತಾರೆ ಅಲ್ವಾ? ಸೊ ಈಗ ಒನ್ ಟೈಮಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು 5 years. ಸೊ ಈಗ ರೆಗ್ಯುಲರ್ ಏಜ್ ಎಷ್ಟಿತ್ತು ಹಿಂದೆ? 20. ಇವಾಗ ಎಷ್ಟು ವರ್ಷ ಆಗಿದೆ? ಜನರಲ್ಗೆ 33 ಆಗಿದೆ ಅಲ್ವಾ? ಜನರಲ್ 33 ಆಗಿದೆ, ಒ ಬಿ ಸಿಗೆ 35 ಆಗಿದೆ. ಸೊ ಎಸ್ ಸಿ ಎಸ್ ಟಿ ಅವ್ರಿಗೆ 38 ಆಗಿದೆ ಅಲ್ವಾ? ಸೊ ಹಂಗಾಗಿ ಈಗ ಏಜ್ ರಿಲ್ಯಾಕ್ಸೇಷನ್ ಇದೆ. ಏಜ್ ರಿಲ್ಯಾಕ್ಸೇಷನ್ ಇರೋದ್ರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿನೇ ಇರುತ್ತೆ, ಕಡಿಮೆ ಏನಿರಲ್ಲ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಮತ್ತೇನಂದ್ರೆ ಈಗ ನಿಮಗೆ ಸೊ ನಾನ್ ಎಚ್ ಕೆ ಎಷ್ಟು ಪೋಸ್ಟ್ ಕಾಲ್ ಆಗಿದೆ? 3093 ಆಗಿದೆ ಅಲ್ವಾ? ಸೊ ಎಚ್ ಕೆ ಬಂದ್ಬಿಟ್ಟು 590 ಏನೋ ಆಗಿದೆ. ಸೊ ಈಗ ನೋಟಿಫಿಕೇಶನ್ ಆಗಿರೋದ್ರಿಂದ 2 months ಅಷ್ಟೇ ಎಕ್ಸಾಮ್ಗೆ. ನಾರ್ಮಲ್ ಆಗಿ ಏನೋ ಒಂದು 4 months 5 months ಕೊಡ್ತಾ ಇದ್ರು. ಈಗ ಕೆ ಎದವ್ರು ಏನು ಮಾಡ್ತಿದ್ದಾರೆ, ಇಮಿಡಿಯೇಟ್ ಆಗಿ ಮಾಡ್ತಿದ್ದಾರೆ. ಅವ್ರು ಲೇಟ್ ಮಾಡೋಕ್ಕೆ ವರ್ಷಗಟ್ಟಲೆ ತಗೊಂತಿದ್ದಾರೆ. ಬಟ್ ನೋಟಿಫಿಕೇಶನ್ ಆದಾಗ ಮಾತ್ರ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಸಿಕ್ಕಿರೋದೇ 2 months ಟೈಮ್ ಅಲ್ವಾ? ಇವಾಗಲಿಂದ ನೀವು ಕೌಂಟ್ ಮಾಡ್ಕೊಂಡ್ರೆ 2 months ಇದೆ. ಸೊ 2 months ಅಲ್ಲಿ ನೀವು ಅದನ್ನು ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಮಾಡಿ. ಸೊ 2 months ಅಲ್ಲಿ ಕಷ್ಟಪಟ್ಟು ಓದಿ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಸೊ ಲೈಫ್ ಸೆಟ್ಲು ಅಲ್ವಾ? ಸೊ ನೆಕ್ಸ್ಟ್ ನೀವು ಪಿ ಎಸ್ ಐ ಆಗಿ ಅಥವಾ ಐ ಪಿ ಎಸ್ ಆಗಿ ಪರವಾಗಿಲ್ಲ. ಸೊ ಹಾಗಂತೇಳಿ ಇಲ್ಲ ನಾನು ಪಿ ಸಿ ಆಗೋದೇ ಇಲ್ಲ, ಒಂದೇ ಸಲ ಪಿ ಎಸ್ ಐ ಆಗ್ತೀನಿ, ಐ ಪಿ ಎಸ್ ಆಗ್ತೀನಿ, ಕೆ ಎಸ್ ಆಗ್ತೀನಿ, ತೊಂದರೆ ಇಲ್ಲ. ಒಳ್ಳೆ ಏಮ್ ಇಟ್ಕೋಬೇಕು. ಹಾಗಂತೇಳಿ ಕೆಳಗಡೆ ಇರೋ ಎಕ್ಸಾಮ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನೀವು ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ. ಕ್ಲಿಯರ್ ಆದರೆ ಸಪೋಸ್ ನೀವು ಹೋಗದೇ ಇದ್ರೂ ಪರವಾಗಿಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಪಿ ಸಿ ಎಕ್ಸಾಮ್ ಮಾಡಿದ್ದೀನಪ್ಪ, ಪಿ ಎಸ್ ಐ ಮಾಡೋದೇನು ನನ್ನ ಕಷ್ಟ ಇಲ್ಲ. ಅದೇ ನೀವು ಪಿ ಸಿ ಎಲ್ಲ 50% ತಗೊಳಕ್ಕಾಗಲ್ಲ ನಿಮಗೆ, ಅಥವಾ ನೀವೇನೋ ಒಂದು 40% ತಗೊಂಡಿದ್ದೀರ ಅಂದರೆ ನೀವು ಪಿ ಎಸ್ ಐ ಬರೀ ಹೋಗ್ಸೇ ಹೋಗ್ಬಿಡುತ್ತೆ ಅಲ್ವಾ? ಹಾಗಂತೇಳಿ ಅದಕ್ಕೆ ಈಗ ಚೆನ್ನಾಗಿ ಪ್ರಿಪೇರ್ ಆಗಿ. ಏನೋ 1 marks 2 marks ಅಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ನೆಕ್ಸ್ಟ್ ಟೈಮ್ ಬರೀಬಹುದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ತೀರಾ ನಿಮ್ದು ಕಲಪೆ ಬಂದ್ಬಿಟ್ರೆ 30-40 ಬಂದ್ಬಿಟ್ರೆ ನಿಮ್ಗೆ ಏನು ಅನ್ಸ್ಬಿಡುತ್ತೆ, ನಾನು ಏನೋ ಓದೇ ಇಲ್ಲ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಓದಿ. ಈಗ 2 months ಟೈಮ್ ಇದೆ, ಪ್ಲಾನ್ ಮಾಡ್ಕೊಳ್ಳಿ, ಓದಿ. ಸೊ ನಾವು ಕೂಡ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಪಿ ಸಿ ಎಕ್ಸಾಮ್ ದೃಷ್ಟಿಯಿಂದ ಸ್ವಲ್ಪ ಫಾಸ್ಟಾಗಿ ಕ್ಲಾಸ್ಗಳು ಮಾಡ್ತೀವಿ. ಇನ್ನು 1 hour 2 hour ಎಕ್ಸ್ಟ್ರಾ ಮಾಡಿ, ಟೈಮಿಂಗ್ಸ್ ಜಾಸ್ತಿ ಮಾಡಿ ಈ 2 months ಒಳಗಡೆ ಎಲ್ಲ ಆಲ್ಮೋಸ್ಟ್ ಸಿಲೆಬಸ್ ಮುಗಿಯೋ ಥರ ಟ್ರೈ ಮಾಡ್ತೀವಿ. ಈಗ ನೀವ್ಯಾರೋ ಈಗ ಜಾಸ್ತಿ ತಿಂಗಳು ಸೇರಿಬಿಟ್ಟಿದ್ದೀನಿ ಸರ್, ನಾನು 2 months ಅಲ್ಲಿ ಕಳಿಸ್ಬಿಟ್ಟು ನಾನು ಓಡಿಸ್ಬಿಟ್ರೆ ಹಂಗೇನಿಲ್ಲ. ನೆಕ್ಸ್ಟ್ ಅಗೇನ್ ಅಟೆಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಚಲ್ಲಿ, ಪರವಾಗಿಲ್ಲ. ಬಟ್ ಈಗ ಮೇಯ್ನ್ ಆಗಿ ಈ ಎಕ್ಸಾಮ್ ದೃಷ್ಟಿಯಿಂದ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಫಾಸ್ಟಾಗಿ ಮಾಡ್ತೀವಿ. ಅಂದರೆ ಫಾಸ್ಟಾಗಿ ಅಂದರೆ ಬೇಗ ಫಾಸ್ಟಾಗಿ ಮಾಡಿ ಮುಗಿಸೋದಲ್ಲ, ಇನ್ನೊಂದು 2 hour ಎಕ್ಸ್ಟ್ರಾ ತಗೊಂಡು ಸಿಲೆಬಸ್ನ ಮುಗಿಸ್ಕೊಡ್ತೀವಿ ಅಲ್ವಾ? ಸೊ ಆ ಥರ ಮಾಡ್ಕೊಡ್ತೀವಿ. ಸೊ ಈಗ ನೋಟಿಫಿಕೇಶನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಂಡು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿದೆ ಜಿ ಕೆ ಪೇಪರ್ ಮಾತ್ರನೇ ಬರೋದು ನಿಮಗೆ ಅಲ್ವಾ? ಗೊತ್ತಿದೆ ಅಲ್ವಾ ಏನೇ ಸಬ್ಜೆಕ್ಟ್ಸ್ ಬರುತ್ತೆ ಜಿ ಕೆ ಇಲ್ಲಿ ಈಗ ಪಿ ಸಿಗೆ? ಸೊ ಈಗ ನಾರ್ಮಲ್ ಆಗಿ ನೀವೇನು ಓದ್ತಿದ್ದೀರಾ ಅಷ್ಟೇ ಅಲ್ವಾ ಜಿ ಕೆ. ಸೊ ಎಷ್ಟು ಕ್ವಶನ್ಸ್ ಕೇಳ್ತಾನೆ? 100 ಕ್ವಶನ್ ಕೇಳ್ತಾನೆ. ಎಷ್ಟು ಮಾರ್ಕ್ಸು? 2 marks ಇರುತ್ತೆ ಅಷ್ಟೇ ಅಲ್ವಾ? ಸೊ ಇದ್ರಲ್ಲಿ ನಿಮ್ಗೆ ಮೈನಸ್ ಇರುತ್ತಾ ಇಲ್ವಾ? ಎಷ್ಟು ಮಾರ್ಕ್ಸ್ ಒಂದಿರುತ್ತೆ, ಎಷ್ಟು ರಾಂಗ್ ಆಗಿ ಒಂದಿರುತ್ತೆ? 4 ತಪ್ಪು ಬರೆದ್ರೆ 1 ಮೈನಸ್ ಆಗುತ್ತೆ ನಿಮ್ಗೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರೋ ಮಾತ್ರ ಹಾಕಿ. ತೀರಾ ಏನೋ ಹೆಚ್ಚು ಕಡಿಮೆ ಓಕೆ ಅನ್ನೋದಾದ್ರೆ ಮಾಡಿ ಅಷ್ಟೇ. ಹಾಗಂತೇಳಿ ಬೇಕಾಬಿಟ್ಟು ಎಲ್ಲ ಹಾಕ್ಬಿಟ್ರೆ ಸೊ ನೀವು ಬರ್ದಿರೋದು ಕೂಡ ಹೋಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟು. ಸೊ ನಿಮ್ಗೆ ಈ ಪ್ರತಿ ಒಂದು ಮಾರ್ಕ್ಸ್ ಕೂಡ ಒಂದೇ ಒಂದು ಮಾರ್ಕ್ಸ್ ಅಲ್ಲೇ ಹೋಗ್ಬಿಡುತ್ತೆ ಅಲ್ವಾ? ಸೊ ಹಂಗಾಗಿ ಎವ್ರಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫೋಕಸ್ ಮಾಡಿ. ಸೊ ಬರೋ ಸಬ್ಜೆಕ್ಟ್ಸ್ ನಿಮ್ಗೆ ಇದೇನು ಜಾಸ್ತಿ ಸಬ್ಜೆಕ್ಟ್ಸ್ ಏನು ಬರಲ್ಲ. ಇವ್ರು ಕೆಲವೊಂದು ಸಬ್ಜೆಕ್ಟ್ಸ್ ಎಲ್ಲ ಇದ್ರಲ್ಲಿ ಮೆನ್ಷನ್ ಮಾಡಿರಲ್ಲ, ಆದ್ರೂ ಕೂಡ ಅವೆಲ್ಲ ಕೇಳ್ತಾರೆ. ಸೊ ಇದರಲ್ಲಿ ನೀವು ಎಕನಾಮಿಕ್ಸ್ ಮಾಡಿಲ್ಲ,
ಇನ್ನೊಂದು ಯಾವುದೋ ಒಂದು ಸಬ್ಜೆಕ್ಟ್ಸ್ ಮಾಡಿರಲ್ಲ. ಸೊ ಆದ್ರೂ ಕೂಡ ಅವ್ನು ಅದನ್ನ ಬಿಟ್ಟು ಅದ್ರಲ್ಲಿ ಏನ್ ಸಿಲೆಬಸ್ ಇದೆ ಅದನ್ನೇ ಕೇಳ್ತಾನೆ ಅಂತ ಏನಿಲ್ಲ. ಕ್ವಶನ್ ನೋಡಿದಿರ ನೆನ್ನೆ ಕಳ್ಸಿದ್ವಿ. ಸೊ ಅದ್ರಲ್ಲಿ ಸಿಲೆಬಸ್ ಇರುತ್ತೆ ನಿಮ್ಗೆ. ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ. ಎಕನಾಮಿಕ್ಸ್ ಮೆನ್ಷನ್ ಮಾಡಿಲ್ಲ ಅವನು. ಜಿಯೋಗ್ರಫಿ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್, ಜಿಕೆ. ನಾರ್ಮಲ್ ಆಗಿ ಇಷ್ಟು ಸಬ್ಜೆಕ್ಟ್ಸ್ ನ ಓದ್ಕೋಬೇಕು. ಸೊ ಅಷ್ಟು ಸಬ್ಜೆಕ್ಟ್ಸ್ ಓದ್ಕೊಂಡ್ರೆ ಸೊ ನಿಮ್ಗೆ ಅದರಿಂದಾನೇ ಕ್ವಶನ್ ಕೇಳ್ತಾನೆ. ಅವ್ನು ಎಕನಾಮಿಕ್ಸ್ ಮೆನ್ಷನ್ ಮಾಡಿಲ್ವಲ್ಲ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಎಕನಾಮಿಕ್ಸ್ ಇಂದನೂ ಕ್ವಶನ್ ಕೇಳ್ತಾನೆ. ಸೊ ಮತ್ತೆ ಇನ್ನೊಂದು ಅವನೇನೋ ಬರೀ ಸ್ವಾತಂತ್ರ್ಯ ಚಳುವಳಿ ಅಂತ ಕೇಳಿರ್ತಾನೆ, ಈ ಇತಿಹಾಸ ಅಂತ ಕೇಳಿರಲ್ಲ. ಹಾಗಂತೇಳಿ ನಾವು ಬರೀ ಅದೊಂದು ಪಾರ್ಟ್ ಮಾತ್ರ ಓದ್ಕೊಂಡ್ರೆ ಆಗಲ್ಲ, ಇಡೀ ಹಿಸ್ಟ್ರಿ ಓದ್ಬೇಕು. ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ, ಒಂದ್ 8 ಸಬ್ಜೆಕ್ಟ್ಸ್ ಬರುತ್ತಲ್ವಾ. ಸೊ ಯಾವ್ಯಾವ್ದು ಬರುತ್ತೆ? ಮೇನ್ ಆಗಿ ಹಿಸ್ಟ್ರಿ ಬರುತ್ತೆ ಅಲ್ವಾ, ನೆಕ್ಸ್ಟ್ ಎಕನಾಮಿಕ್ಸ್, ನೆಕ್ಸ್ಟ್ ಜಿಯೋಗ್ರಫಿ, ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್. ಸೈನ್ಸ್ ಅಲ್ಲಿ ಎಲ್ಲಾ ಪಾಠ ಓದ್ಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಏನ್ ಬರುತ್ತೆ ನೆಕ್ಸ್ಟ್? ಸೈನ್ಸ್ ಅಂಡ್ ಟೆಕ್ನಾಲಜಿ. ತಂತ್ರಜ್ಞಾನ ಅಂತ ಬರುತ್ತಲ್ವಾ. ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಬರುತ್ತೆ. ಸೊ ಅದು ನಿಮ್ಗೆ ಹರಿಪ್ರಸಾದ್ ಅಂತ ಒಬ್ರು ಆಥರ್ ಇದ್ದಾರೆ. ಬರೀ 3 ಪಾಠ ಅಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ ಅಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದರಿಂದ ಕಂಪಲ್ಸರಿ 2 ಕ್ವಶನ್ ಇದ್ದೇ ಇರುತ್ತೆ. ಸೊ ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ಜಿಕೆ. ಸೊ ಆಲ್ಮೋಸ್ಟ್ ಇಷ್ಟು ಸಬ್ಜೆಕ್ಟ್ಸ್ ಓದ್ಕೊಂಡ್ರೆ ಸಾಕು ನೀವು. ಸೊ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಸಿಕ್ಕಿರೋ 2 ಮಂತ್ಸ್ ಅಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ನ ಆಲ್ಮೋಸ್ಟ್ ಕವರ್ ಮಾಡ್ಬೇಕು. ಸೊ ಇಷ್ಟು ಸಬ್ಜೆಕ್ಟ್ಸ್ ನ ಆದಷ್ಟು ಮಾಡ್ಕೊಡ್ತೀವಿ, ಓಕೆನಾ. ಆದಷ್ಟು ಇನ್ನೊಂದು 2-3 ಅವರ್ ಜಾಸ್ತಿ ಮಾಡಿ ಮಾಡ್ಕೊಡ್ತೀವಿ. ಸೊ ಬೇಕಾಬಿಟ್ಟು ಇಷ್ಟ ಬಂದಾಗ 8 ಗಂಟೆಗೆ ಬರೋದು, ಇಷ್ಟ ಬಂದಾಗ ಹೋಗೋದು, ಆನ್ಲೈನ್ ಕೇಳೋದು, ಇವೆಲ್ಲ ಬಿಟ್ಟು ನಿಮ್ಗೆ ಹೋಗಿ ಇಂಟ್ರೆಸ್ಟ್ ಇದೆ, ನಾವು ಕ್ಲಾಸ್ ಬೇಕೇ ಬೇಕಂದ್ರೆ ಕರೆಕ್ಟಾಗಿ ಟೈಮಿಗೆ ಬನ್ನಿ, ಕರೆಕ್ಟಾಗಿ ಅಟೆಂಡ್ ಮಾಡಿ. ಈ 2 ಮಂತ್ಸ್ ಫೋಕಸ್ ಮಾಡಿ. 2 ಮಂತ್ಸ್ ಅಲ್ಲಿ ನೀವು ಸಪೋಸ್ ನಿಮ್ಗೆ ಜಾಬ್ ಆಗಿಲ್ಲ ಅಂದ್ರೂ ಕೂಡ ಸೊ ನಿಮ್ಗೆ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೇಕು. 100% ಜಾಬ್ ಮಾಡ್ಕೋಬೇಕು ನೀವು, ಓಕೆನಾ. ಸೊ ಯಾರು PSI ಅಂತ ಇದಿರಲ್ವಾ, ನೀವು PC ಕ್ಲಿಯರ್ ಮಾಡಿದ್ರೆ ತಾನೆ ನಿಮ್ಗೆ PSI ಆಗ್ಲಿಕ್ಕೆ. ನಿಮ್ಗೆ PC-ನೇ ನೀವು ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ PSI ಹೆಂಗ್ ಮಾಡ್ತೀರಾ? ಇದು ನಿಮ್ಗೆ PSI ಇನ್ನೊಂದು ಸ್ಟೆಪ್ ಲೆವೆಲ್ ಜಾಸ್ತಿ ಇರುತ್ತೆ, ಅದು ಡಿಗ್ರಿ ಲೆವೆಲ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ PU ಲೆವೆಲ್ ಅಲ್ಲಿ ಕೇಳ್ತಾನೆ ಕ್ವಶನ್. ಸೊ ಹಂಗಾಗಿ ಸೊ ಈ PU ಲೆವೆಲ್ ಅಲ್ಲಿ ಕೇಳೋದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ಇಂಗ್ಲಿಷ್ ಮೀಡಿಯಂ ಹೋದ್ರೆ NCERT, ಸೊ ಕನ್ನಡ ಮೀಡಿಯಂ ಹೋದ್ರೆ ಸ್ಟೇಟ್ ಬುಕ್ಸ್. ಸೊ ನಿಮ್ಗೆ 5ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಇದ್ರಲ್ಲಿ ನಮ್ಗೆ ಮ್ಯಾಥ್ಸ್ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಸೈನ್ಸ್, ಸೋಷಿಯಲ್ ಸೈನ್ಸ್ ಅಂದ್ರೆ ಇವೆಲ್ಲ ಬರುತ್ತೆ ಆಲ್ಮೋಸ್ಟ್ ಅಲ್ವಾ. ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಬರುತ್ತೆ. ಸೈನ್ಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಬರುತ್ತೆ. ಹಂಗಾಗಿ 5th to 12th ಕಂಪಲ್ಸರಿ ನೀವು ಓದಬೇಕು. ಈಗ PC ಎಕ್ಸಾಮ್ ದೃಷ್ಟಿಯಿಂದ ಓದಿದ್ರೆ ನಿಮ್ಗೆ ASಗೂ ಹೆಲ್ಪ್ ಆಗುತ್ತೆ. ಅದನ್ನ 5th to 12th ಬರೀ PCಗೆ ಅಂತಲ್ಲ, ಬೇಸಿಕ್ ಫೌಂಡೇಶನ್ ಎಲ್ಲ ನಿಮ್ಗೆ ಇಲ್ಲೇ ಸಿಗೋದು. 5ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ಏನ್ ಬುಕ್ಸ್ ಸಿಗುತ್ತೆ, ನೀವು ಕನ್ನಡ ಮೀಡಿಯಂ ಅಲ್ಲಿ ಓದ್ತೀನಿ ಅಂದ್ರೆ ಸ್ಟೇಟ್ ಬುಕ್ಸ್ ತಗೊಳ್ಳಿ. ನಿಮ್ಗೆ ಡೌನ್ಲೋಡ್ ಆಗುತ್ತೆ, ಇದ್ರಲ್ಲಿ ಸಿಗುತ್ತೆ, ನಿಮಗೆ ನೆಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಡೈಲಿ ಅದನ್ನ ಕಂಪಲ್ಸರಿ ಇದನ್ನ ನೀವು ಫಸ್ಟ್ ಓದ್ಲೇಬೇಕು. ಇದನ್ನ ಓದ್ಬೇಕು. ಇದರ ಜೊತೆಗೆ ನೀವೇನ್ ಮಾಡ್ಬೇಕು, ಇದು ಆಥರ್ಸ್ ಬುಕ್ಸ್ ಎಲ್ಲ ಓದ್ಬೇಕು. ಆಥರ್ಸ್ ಬುಕ್ಸ್ ಎಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಒಂದು ಲಿಸ್ಟ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ, ಸೊ ನೋಡ್ಕೊಳ್ಳಿ. ಸೊ ಇರುತ್ತೆ ಎಲ್ಲ ಯಾವ್ಯಾವ ಆಥರ್ಗೆ ಯಾರ್ಯಾರು ಓದ್ಬೇಕು. ಸಪೋಸ್ ಎಕನಾಮಿಕ್ಸ್ಗೆ ವೆರಡಿ ಕೃಷ್ಣಮೂರ್ತಿ, IC-ಗೆ ಗಂಗಾಧರಯ್ಯ, ಈ ತರ ಒಳ್ಳೆ ಬುಕ್ಸ್ ಏನಿದೆ ಆಥರ್ ಬುಕ್ಸ್ ತಗೊಂಡು ಅದು ಪ್ಲಸ್ ಇವು 2 ಓದ್ಕೊಳ್ಳಿ. 2 ಮಂತ್ಸ್ ನೀವು ಕಂಪಲ್ಸರಿ ಪ್ರಿಪೇರ್ ಆಗೋದ್ರಿಂದ ಏನಾಗುತ್ತೆ, PC ಒಂದಕ್ಕೆ ಏನು ಪ್ರಿಪೇರ್ ಆಗ್ತಿಲ್ವಲ್ಲ, ನೀವು ಎಲ್ಲ ಎಕ್ಸಾಮ್ಗೂ ಆಗ್ತಿದ್ರೆ. ಈಗ ಜಸ್ಟ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ಆಲ್ಮೋಸ್ಟ್ 2 years ಆಯ್ತು ಅಲ್ವಾ. 2 ವರ್ಷದಿಂದ ನೋಟಿಫಿಕೇಶನ್ ಇಲ್ಲ. ಮೊನ್ನೆ ಯಾವ್ದು FD SDA ಮಾಡಿದ್ರು, ಅದು ಸ್ವಲ್ಪ ಪ್ರಾಬ್ಲಮ್ಸ್ ಅದು ಇದು, ಮತ್ತೆ ಈಗ ಅದೇನೋ ಮೀಸಲಾತಿ ಅದು ಎಲ್ಲ ಪ್ರಾಬ್ಲಮ್ ಆಗಿತ್ತು. ಈಗ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ. ಮೀಸಲಾತಿದೇನೋ ಈಗ ಪ್ರಾಬ್ಲಮ್ ಇಲ್ಲ. ಸೊ ಅಲ್ಲಿ 50%ಗೆ ತಂದ್ಬಿಟ್ಟು ಎಲ್ಲ ಅದೇನೋ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಅದು ಕೋರ್ಟ್ಗೆ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಹಂಗಾಗಿ ಮೀಸಲಾತಿದು ಕ್ಲಿಯರ್ ಆಗಿದೆ. ಸೊ ಈಗ 56,000 ಪೋಸ್ಟ್ ಏನು ಹೇಳಿದಾರಲ್ವಾ, 56,000 ಪೋಸ್ಟ್ ಈಗ ಸ್ಟಾರ್ಟ್ ಆಗುತ್ತೆ ನೋಟಿಫಿಕೇಶನ್. ಇದು ಫಸ್ಟ್ ನೋಟಿಫಿಕೇಶನ್. ನೆಕ್ಸ್ಟ್ ಈಗ 8,000 ಪೋಸ್ಟ್ ಇತ್ತು PC, ಈಗ 4,000 ಕಾಲ್ ಮಾಡಿದ್ರೆ ಅಗೇನ್ ಮತ್ತೆ 4,000 ಕಾಲ್ ಮಾಡ್ತಾರೆ. ಅದರ ಜೊತೆಗೆ ಏನ್ ಗ್ರೂಪ್ C ಪೋಸ್ಟ್ಗಳಿದೆ, PDO, FDA, SDA, ಗ್ರೂಪ್ C, ವಿಲೇಜ್ ಅಕೌಂಟೆಂಟ್, ಇವು ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹೆಂಗ್ ಮಾಡಿಬಿಟ್ಟಿದಾರೆ ಅಂದ್ರೆ, ಹಿಂದೆ ನಮ್ಗೆ ಸಪೋಸ್ ಈಗ ವಿಲೇಜ್ ಅಕೌಂಟೆಂಟ್ ಕಾಲ್ ಆಗಿತ್ತು 2 years ಬ್ಯಾಕ್. ಅವಾಗ ಏನ್ ಮಾಡಿದ್ರು, ನಮ್ಗೆ VAO ಕಾಲ್ ಆದಾಗ ಸೊ ನೋಟಿಫಿಕೇಶನ್ ಆದ್ಮೇಲೆ 6 to 7 months ಟೈಮ್ ಸಿಕ್ಕಿತ್ತು ಎಕ್ಸಾಮ್ಗೆ. ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿರ್ಲಿಲ್ಲ ಅವರು, 4 ಬರಲಿ ಮಾಡಿದ್ರು.
ನಾವು 7 ಮಂತ್ಸ್ 8 ಮಂತ್ಸ್ ಕ್ಲಾಸ್ ಮಾಡಿದ್ವಿ. ಸೊ ಅವಾಗ ಆಲ್ಮೋಸ್ಟ್ ನಮಗೆ 1000 ಸ್ಟೂಡೆಂಟ್ಸ್ ಇದ್ರು, ಆನ್ಲೈನ್ ಆಫ್ಲೈನ್ ಸೇರಿ 1000 ಜನ ಸ್ಟೂಡೆಂಟ್ಸ್ ಇದ್ರು. 6 ರಿಂದ 7 ತಿಂಗಳು ಕ್ಲಾಸ್ ಮಾಡಿದ್ವಿ. ಬಟ್ ಈಗ ನಮ್ಗೆ ಆ ಥರ ಆಪರ್ಚುನಿಟಿ ಇಲ್ಲ. ಸೊ ಇರೋದೇ 2 ಮಂತ್ಸ್. ಸೊ ಅಲ್ಲಿ ಕೆ ಎ ಇವರಿದಾರಲ್ವಾ, CEO ಯಾರು, ಕೆ ಎಗೆ ನಿರ್ದೇಶಕರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಯಾರು ನಡೆಸ್ತಾ ಇರೋದು PCನ ಇಷ್ಟು ದಿನ ಯಾರು ನಡೆಸ್ತಾ ಇದ್ರು? KPSC ಅಲ್ಲ, ಇಷ್ಟು ದಿನ KSP ನಡೆಸ್ತಾ ಇತ್ತು. KSP ಅಂದ್ರೆ ಏನು? ಕರ್ನಾಟಕ ಸ್ಟೇಟ್ ಪೊಲೀಸ್. ಈಗ ನಾರ್ಮಲ್ ಆಗಿ ನಾವು ಕರ್ನಾಟಕದಿಂದ 3 ಸಂಸ್ಥೆಗಳು ಎಕ್ಸಾಮ್ಗಳು ನಡೆಸ್ತಾ ಇತ್ತು. ಒಂದು ಬಂದ್ಬಿಟ್ಟು ಮೇನ್ ಆಗಿ KPSC ಅವ್ರು ಏನ್ ನಡೆಸ್ತಾರೆ, KS ಗ್ರೂಪ್ C ಪೋಸ್ಟ್ಗಳನ್ನೆಲ್ಲ ಅವ್ರು ನಡೆಸ್ತಾ ಇದ್ರು. ಸೊ ಅದ್ರ ಜೊತೆಗೆ KEA. ಆಕ್ಚುಲಿ ಎಕ್ಸಾಮ್ ನಡ್ಸಕ್ ಇರೋದು ಯಾವ್ದಪ್ಪ ಅಂದ್ರೆ KPSC ಮಾತ್ರ. ಸೊ KPSC ಮಾತ್ರ ಇತ್ತು. KEAದವ್ರದ್ದು ಏನ್ ಕೆಲಸ ಅಂತ ಹೇಳಿದ್ರೆ, ಅವರು ಏನಿದ್ರು ಈ CET ಬರುತ್ತಲ್ಲ, ಈ PUC ಅವ್ರಿಗೆ CET ಮಾಡೋದು, ಆಮೇಲೆ ಅವ್ರಿಗೆ ಇಂಜಿನಿಯರಿಂಗ್ CET ಮಾಡೋದು, JEE, ಈ ತರ ಅವ್ರದ್ದು ಏನಿದ್ರು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ರು. PU ಸಂಬಂಧ ಅಥವಾ ಇಷ್ಟು ದಿನ ನೀಟ್ ಎಲ್ಲ ಇರ್ಲಿಲ್ಲ, ಹಿಂದೆ ಇವರೇ ಮಾಡ್ತಾ ಇದ್ರು. ಕರ್ನಾಟಕ ಗೌರ್ಮೆಂಟ್ ಇಂದ ಮೆಡಿಕಲ್ ಎಲ್ಲ ಇವರೇ ಸೀಟ್ ಎಲ್ಲ ಕೊಡಿಸ್ತಾ ಇದು ಮಾಡ್ತಿದ್ರು. ಇಂಜಿನಿಯರಿಂಗ್ ಸೀಟ್ಗಳು ಅವೆಲ್ಲ ಇವರೇ ಮಾಡ್ತಿದ್ರು. ಇವ್ರ ಕೆಲಸ KEAದವ್ರು ಅದು ಮಾತ್ರ ಇತ್ತು. KPSC ಯಾವಾಗ ಇದೆಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಅವು ಇವು ಜಾಸ್ತಿ, ಆಮೇಲೆ ಏನ್ ಮಾಡೋದು, ಕೆಲವೆಲ್ಲ KEAದವ್ರು ಕೊಡಕ್ ಸ್ಟಾರ್ಟ್ ಮಾಡೋದು. PDO ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟೆಂಟ್ ಇವರೇ ಮಾಡೋದು ಅಲ್ವಾ. ಸೊ KSP ಏನಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್. PC PSI ಮಾತ್ರ ಇವ್ರು ಮಾಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡಿದ್ದಾರೆ, ಸೊ KSPನೂ ಬೇಡ, ನಮ್ KPSCನೂ ಬೇಡ, KEAನೇ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಸ್ವಲ್ಪ ಪಾರದರ್ಶಕವಾಗಿ ನಡೆಯುತ್ತೆ, ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಗಲಾಟೆಗಳು ಮಾಡೋದು ಇಷ್ಟು ದಿನ ಅಲ್ವಾ. ಗಲಾಟೆಗಳು ಮಾಡಿದ್ದಕ್ಕೆ KSP ಅವರು ಮಾಡ್ತಾ ಇಲ್ಲ ಕ್ಲಾಸ್ಗಳನ್ನ, ಎಕ್ಸಾಮ್ನ. ಇದು ಇವರು ಕೊಟ್ಟಿದ್ದಾರೆ KE. ಇದೇ ಫಸ್ಟ್ ಟೈಮ್ KE ಮಾಡ್ತಾ ಇದೆ PC ಎಕ್ಸಾಮ್. ಇಷ್ಟು ವರ್ಷಗಳಿಂದ ಇವರೇ ಮಾಡ್ತಾ ಇದ್ದಾರೆ. ಇವಾಗ ಇವ್ರು ಮಾಡ್ತಾ ಇದ್ದಾರೆ. ಈ KPSC ಇರೋದು ಮೇಯ್ನ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ, ಗೌರ್ಮೆಂಟ್ ಎಕ್ಸಾಮ್ಸ್. ಇಲ್ಲೇನೋ ಸ್ವಲ್ಪ ಅದು ಪ್ರಾಬ್ಲಮ್ ಆಯ್ತಲ್ವಾ, ಭ್ರಷ್ಟಾಚಾರ ಆಗಿದೆ, ಸ್ಟೂಡೆಂಟ್ಸ್ ಗಲಾಟೆ ಮಾಡ್ತಿರೋದಕ್ಕೆ ಈಗ ಸ್ವಲ್ಪ ಇದಕ್ಕೆ ಜಾಸ್ತಿ ಕೊಡ್ತಾ ಇದ್ದಾರೆ. ಈ KEAದವರು ಕೊಟ್ಟರೆ ಏನಾಗುತ್ತೆ, ಸ್ವಲ್ಪ ನಮಗೆ ಡ್ಯೂರೇಷನ್ ಕಡಿಮೆ ಸಿಗ್ತಾ ಇದೆ. ಇವರೆಲ್ಲ ಏನ್ ಮಾಡ್ತಿದ್ರು, ನಮ್ಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ರು. ಎಕ್ಸಾಮ್ ನೋಟಿಫಿಕೇಶನ್ ಆದ್ಮೇಲೆ 5 ಮಂತ್ಸ್ 4 ಮಂತ್ಸ್ ಟೈಮ್ ಸಿಗ್ತಿತ್ತು. ಈ KEAದವರು ಕೊಡ್ತಿರೋದ್ರಿಂದ ಕಡಿಮೆ ಟೈಮ್ ಸಿಗುತ್ತೆ. ಇಲ್ಲಿ ಪ್ರಸನ್ನ ಕುಮಾರ್ ಅಂತ ಇರ್ತಾರೆ IAS ಆಫೀಸರ್. ಸೊ ಇವರು ಏನ್ ಮಾಡ್ತಿದ್ರೆ, ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ. ಸೊ ಹಂಗಾಗಿ ಅವರು ಫಾಸ್ಟ್ ಆಗಿ ಮಾಡ್ತಿದ್ದಾರೆ. ಬಟ್ ನಮ್ಗೆ ಅದು ಯಾರೇ ಸ್ಟೂಡೆಂಟ್ ಆದ್ರೆ ಅದು ಪ್ರಾಬ್ಲಮ್. 2 ಮಂತ್ಸ್ ಒಳಗಡೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 4 to 5 ಮಂತ್ಸ್ ಟೈಮ್ ಸಿಕ್ಕಿದ್ರೆ ಎಂತ ಓದಿರೋಂಗೂ ರಿವಿಷನ್ ಮಾಡ್ಕೊಳ್ಳಿಕ್ಕೆ, ಸ್ವಲ್ಪ ಎಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಓದ್ಕೊಳ್ಳೋಕೆ ಈಸಿ ಆಗುತ್ತೆ. ಬಟ್ ಇವರು ಟೈಮ್ ಕೊಡ್ತಾ ಇಲ್ಲ. ಸೊ ಅದೇನ್ ಮಾಡ್ತಾರೋ ನೋಡೋಣ. ಸೊ ಅದಕ್ಕೆ ಲೆಟರ್ ಎಲ್ಲ ಬರೀಬೇಕು ಅನ್ಕೊಂಡಿದ್ದಾರೆ ಎಲ್ಲರೂ. ಸೊ ಅದು ಏನಾದ್ರು ಟೈಮ್ ಸಿಕ್ಕಿದ್ರೆ ಒಳ್ಳೇದೇ, ಟೈಮ್ ಸಿಕ್ಕಿಲ್ಲ ಅಂದ್ರೆ 2 ಮಂತ್ಸ್ ಟೈಮ್ ಇರುತ್ತೆ. 2 ಮಂತ್ಸ್ ಅಲ್ಲಿ ಓದಿ. ಇವಾಗ KSP ಅವರು ಮಾಡ್ತಾ ಇಲ್ಲ ಎಕ್ಸಾಮ್ಸ್ ನ, ಇವರು ಬೋರ್ಡ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಸೊ ಈಗ ಹೆಂಗೆ KPSC ಬೋರ್ಡ್ ಇದೆ ಅಲ್ವಾ, ಅದೇ ತರ ಇವ್ರದ್ದೊಂದು ಬೋರ್ಡ್ ಮಾಡಿ ನೆಕ್ಸ್ಟ್ ಅದ್ರಲ್ಲಿ ಒಂದಷ್ಟು ಜನ ಇದ್ದು ಬರೀ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ. ಸೊ KPSC ಪ್ಲಸ್ KEAದವ್ರು ಮಾತ್ರ ಎಕ್ಸಾಮ್ಸ್ ಮಾಡ್ತಿದ್ದಾರೆ. ಸೊ ಈಗ PC ಬಂದ್ಬಿಟ್ಟು KEAದವ್ರು ಮಾಡ್ತಿದ್ದಾರೆ. KSC ಇದೆಲ್ಲ ಮೇನ್ ಆಗಿ ಇವರೇ ಮಾಡೋದು. KPSC ಮೇಜರ್ A and B ಗ್ರೂಪ್ ಪೋಸ್ಟ್ಗಳು ಇವರೇ ಮಾಡೋದು, ಇವ್ರು ಕೊಡಲ್ಲ. ಸೊ ಇವ್ರು ಓನ್ಲಿ C ಗ್ರೂಪ್ಸ್ ಮಾತ್ರ ಸ್ವಲ್ಪ ಕೆಲವೊಂದು ಕೊಡ್ತಾರೆ, ಯಾಕಂದ್ರೆ ಇವ್ರು ಟೈಮ್ ಇರಲ್ಲ, ಬೇರೆ ಎಕ್ಸಾಮ್ಸ್ ಎಲ್ಲ ತುಂಬಾ ಇರುತ್ತೆ ಅವ್ರಿಗೆ. ಸೊ ಈ ತರ ಇರುತ್ತೆ. ಅದು ಸಂಸ್ಥೆ ಯಾವ್ದಾದ್ರು ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಸೊ ನಿಮ್ಗೆ ಒಟ್ನಲ್ಲೇನು, ಸೊ ಯಾವ ಸಂಸ್ಥೆ ಮಾಡಿದ್ರು ಕ್ವಶನ್ ಪೇಪರ್ ಬಿಡ್ತಾರೆ. ಸೊ ನೀವು ರೆಡಿ ಇರ್ಬೇಕಷ್ಟೇ. ಸೊ KSP ಮಾಡಿದಾಗ ಒಂದು ಸ್ವಲ್ಪ ಈಸಿ ಇರುತ್ತೆ, ಕ್ವಶನ್ಸ್ ಎಲ್ಲ ಸ್ವಲ್ಪ ಈಸಿ ಇರುತ್ತೆ. ಈ KEAದವ್ರು ಮಾಡಿದಾಗ ಒಂದು ಸ್ವಲ್ಪ ಟಫ್ ಮಾಡ್ತಾರೆ, ಸ್ವಲ್ಪ ಕಷ್ಟ ಇರುತ್ತೆ ಎಕ್ಸಾಮ್. ಸೊ ಎಷ್ಟೇ ಎಕ್ಸಾಮ್ ಇದ್ರು ಕೂಡ ನಿಮ್ಗಿರುತ್ತೆ, ಇನ್ನೊಬ್ಬರಿಗಿರುತ್ತೆ, ಅವ್ರಿಗೆ ಕ್ವಶನ್ನೇ ನಿಮ್ಗಿರುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಅಷ್ಟೇ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಏನಾದ್ರು ಒಂದು 18 ನಿಲ್ತಿದೆಯಪ್ಪ ಅಂದ್ರೆ ಇದ್ರಲ್ಲಿ ಒಂದು 16 ನಿಲ್ಬೋದು ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಬರಲ್ಲ. ಒಟ್ಟಿನಲ್ಲಿ ನೀವು ಓದಿರ್ಬೇಕು ಅಲ್ವಾ. ಸೊ ರೆಗ್ಯುಲರ್ ಕ್ಲಾಸಸ್ ಬನ್ನಿ. ಇಷ್ಟು ದಿನ ಅಂದ್ರೆ ನೋಟಿಫಿಕೇಶನ್ ಬರಲಿಲ್ಲ. ಸೊ ಓಕೆ, ನೋ ಪ್ರಾಬ್ಲಮ್. ಈಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ ಗೌರ್ಮೆಂಟ್ ಜಾಬ್ ಬೇಕಾ, ಕಷ್ಟಪಟ್ಟು ಓದಿ. ಗೌರ್ಮೆಂಟ್ ಒಂದೇ, ಇದು ಬೇರೆ ಏನು ಇದರಲ್ಲಿ ಈಸಿ ಮೆಥಡ್ ಇಲ್ಲ, ಒಂದೇ ಒಂದಿದೆ. ಗೌರ್ಮೆಂಟ್ ಜಾಬ್ ಬೇಕಾ, ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಜಾಬ್ ಬೇಡವಾ, ಬೇರೆ ಏನಾದ್ರು ಪ್ರೈವೇಟ್ ಕೆಲಸ ಮಾಡ್ಕೋಬಹುದು, ಓದೋ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ. ಸೊ ಯಾಕೆಂತ ಹೇಳಿದ್ರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, 3000 ಈಗ 4000 ಪೋಸ್ಟ್ ಹೆಚ್ಚು ಕಡಿಮೆ ಕಾಲಾಗಿದೆ. 3900+ ಏನೋ ಕಾಲಾಗಿದೆ, ಎರಡು ಸೇರಿ. ಬಟ್ ಎಷ್ಟು ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಎಷ್ಟು ಜನ ಅಪ್ಲೈ ಮಾಡ್ಬೋದು ಅನ್ಕೊಂಡಿದ್ದೀರಾ? ಎಷ್ಟು? ಬಿಲೋ 10 ಆಗಲ್ಲ, ಮೋಸ್ಟ್ ಬಿಲೋ 10 ಆಗತ್ತಾ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನೋಡಿ ಏಜ್ ರಿಲ್ಯಾಕ್ಸೇಷನ್ ತಾನೇ ಕೊಟ್ಬಿಟ್ಟಿದ್ದಾನಲ್ವಾ.
ಇಷ್ಟು ಬರೀ 27 ಇಯರ್ಸ್ ಇತ್ತು, ಈಗ ಅಪ್ ಟು 38, 33, 35, 38 ವರೆಗೂ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಜಾಸ್ತಿನೇ ಅಪ್ಲೈ ಮಾಡ್ತಾರೆ. ಬಟ್ ಅಪ್ಲೈ ಅಷ್ಟು ಜನ ಮಾಡಿದ್ದಾರೆ ಅಂದ ತಕ್ಷಣ ಎಲ್ಲರೂ ಓದಿರ್ತಾರ? ಅದ್ರಲ್ಲಿ ಓದೋರು ಎಷ್ಟು ಜನ ಇದ್ದಾರೆ? ಮ್ಯಾಕ್ಸಿಮಮ್ ಅಂದ್ರೆ ಒಂದು 50,000 ಜನ ಇರ್ತಾರೆ ಓದ್ತಿರೋರು. ಅದರಲ್ಲಿ ಫುಲ್ ಕಷ್ಟಪಟ್ಟು ಓದೋರು ಎಷ್ಟು ಜನ ಇದ್ದಾನೆ? ಒಂದು 10,000 ಜನ ಇರ್ಬೋದು. ನಿಮ್ಮ ಕಾಂಪಿಟೇಷನ್ ಇರೋದು 10,000 ಅಷ್ಟೇ. 10 ಲಕ್ಷ ಅಪ್ಲೈ ಮಾಡಿದ್ರೆ ನಿಮ್ಮ ಕಾಂಪಿಟೇಷನ್ ಇರೋದು ಓನ್ಲಿ 10,000. 10,000 ಅಲ್ಲೇ ಕಾಂಪಿಟೇಷನ್. ಸೊ ಯಾವುದೇ ಕಾಂಪಿಟೇಷನ್ ಇರಲಿ, ನೀವು ಕಾಂಪಿಟೇಷನ್ ಮಾಡಬೇಕಾಗಿರೋದು ಬುಕ್ಸ್ ಜೊತೆ ಅಷ್ಟೇ ಅಲ್ವಾ? ನೀವೇ 100 ಮಾರ್ಕ್ಸ್ ತಗೋತೀರಾ ಅಂದ್ರೆ ಬೇರೆ ಏನಿದೆ? ಯಾರು ಎಷ್ಟು ತಗೊಂಡ್ರೆ ನಿಮ್ಗೆ ನ್ಯೂಸ್ ಇಲ್ವಲ್ಲ. ಸೊ ಹಂಗಾಗಿ ಓವರಾಲ್ ಆಗಿ ನೀವು ಕಷ್ಟಪಟ್ಟು ಓದಿದ್ರೆ ಆರಾಮಾಗಿ ಜಾಬ್ ಮಾಡ್ಕೋಬಹುದು. ಸೊ PC ನೀವು ಕ್ಲಿಯರ್ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನೀವು ಹೈಯರ್ ಎಕ್ಸಾಮ್ಸ್ ಎಲ್ಲ ಈಸಿಯಾಗಿ ಬರ್ಕೋಬಹುದು. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ 2 ಮಂತ್ಸ್ ಪ್ಲಾನ್ ಮಾಡ್ಕೊಳ್ಳಿ. ಸೊ ಯಾರು ನಿಮ್ಗೆ ಪ್ಲಾನ್ ಮಾಡಿ ಟೈಮ್ ಟೇಬಲ್ ಹಾಕ್ಕೊಟ್ಟು ಹಿಂಗ್ ಹೋದ್ರಪ್ಪ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಯಾವ ಕಷ್ಟ ಸಬ್ಜೆಕ್ಟ್ ಇದೆ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದು ಈಸಿ ಸಬ್ಜೆಕ್ಟ್ ಇದೆ ಅದಕ್ಕೆ ಸ್ವಲ್ಪ ಫೋಕಸ್ ಮಾಡಬೇಕು. ಇಲ್ಲಿ ಕೆಲವರು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಯಾವುದೋ ಮೆಂಟಲ್ ಅಬಿಲಿಟಿ ಅಥವಾ ಸೈನ್ಸ್ ಕಷ್ಟ ಇರ್ಬೋದು, ಇನ್ಯಾರೋ ಸೈನ್ಸ್ ಸ್ಟೂಡೆಂಟ್ಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಈ ತರ ಸಬ್ಜೆಕ್ಟ್ಸ್ ಕಷ್ಟ ಇರ್ಬೋದು. ಸೊ ನಿಮ್ಗೆ ಯಾವ್ದು ಕಷ್ಟ, ನಿಮ್ಗೆ ಯಾವ್ದು ಈಸಿನೋ ನಿಮಗೆ ಗೊತ್ತಿದೆ ಅಲ್ವಾ? ಹಂಗಾಗಿ ಹಾಗಂತೇಳಿ ಯಾವ ಸಬ್ಜೆಕ್ಟು ಕಡಿಮೆ ಅಂತಲ್ಲ. ಅವ್ನು ಯಾವ ಸಬ್ಜೆಕ್ಟ್ ಇಂದ ಜಾಸ್ತಿ ಆದ್ರೂ ಕೇಳ್ಬೋದು. ನೀವು ಇಲ್ಲ ಸರ್ ನನಗೆ ಸೈನ್ಸ್ ಈಸಿ ಇದೆ, ನಾನು ಸೈನ್ಸ್ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಅವ್ನು ಸೈನ್ಸ್ ಇಂದ ಒಂದು 2-3 ಕ್ವಶನ್ ಕೇಳ್ಬೋದು, ಹೇಳಕ್ ಬರಲ್ಲ. ಅಥವಾ ಅವ್ನಿಗೆ 20 ಕ್ವಶನ್ಸ್ ಕೇಳ್ಬೋದು. ಸೊ ಇದ್ರಲ್ಲಿ ಇದರಿಂದ ಇಷ್ಟೇ ಕ್ವಶನ್ಸ್ ಕೇಳ್ತಾನೆ ಅಂತ ಜಡ್ಜ್ ಮಾಡಕ್ ಬರಲ್ಲ. ಆಲ್ಮೋಸ್ಟ್ ಎಲ್ಲದ್ರಿಂದ 10 to 15 ಕ್ವಶನ್ ಕೇಳಬೇಕು ಅಂತಿದೆ, ಬಟ್ ಅದು ಹೇಳಕ್ ಬರಲ್ಲ. ಒಂದೊಂದ್ಸಲ ಏನ್ ಮಾಡ್ತಾನೆ, ಬರೀ ಕರೆಂಟ್ ಅಫೇರ್ಸ್ ಅಂಡ್ GK ಅಂತಾನೆ 25 ಕ್ವಶನ್ಸ್ ಕೇಳ್ಬಿಡ್ತಾನೆ. ನೀವು ಕರೆಂಟ್ ಅಫೇರ್ಸ್ GK ನೆಗ್ಲೆಕ್ಟ್ ಮಾಡ್ಕೊಂಡು ಇದೆಲ್ಲ ಓದ್ಕೊಂಡಿರ್ತಾರೆ, ಇದರಿಂದ 25 ಕ್ವಶನ್ಸ್ ಬಂದ್ಬಿಡುತ್ತೆ ಒಂದೊಂದ್ಸಲ. ಹಾಗಾಗಿ ಎಲ್ಲಾನು ಇಂಪಾರ್ಟೆಂಟ್. ಇಷ್ಟು ಸಬ್ಜೆಕ್ಟ್ಸ್ ಕಂಪಲ್ಸರಿ ಓದ್ಲೇಬೇಕು, ಓಕೆನಾ? ಸೊ ಇದು ಓದೋದ್ರಿಂದ ನಿಮ್ಗೆ ಎಲ್ಲ ಎಕ್ಸಾಮ್ಗೂ ಆಗುತ್ತೆ. ಸೊ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ? ಸೊ ನೀವೇ ಕರೆಕ್ಟ್ ಟೈಮ್ಗೆ ಯಾರು ನಾನು ಕರೆಕ್ಟಾಗಿ ನೋಡ್ತಾನೆ ಇಲ್ಲ, ಯಾರು ರೆಗ್ಯುಲರ್ ಬರಲ್ಲ. ಸೊ ಒಂದಿನ ಬಂದ್ರೆ ಒಂದಿನ ಬರಲ್ಲ ಅಲ್ವಾ? ಸೊ ನಾನು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ ಇಲ್ಲ. ಈಗ ನನಗೆ ಇಷ್ಟೇ ಜನ ಸ್ಟೂಡೆಂಟ್ಸ್ ನೋಡಿ ರೆಗ್ಯುಲರ್ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಯಾಕಂದ್ರೆ ನಮ್ಮ ಕ್ಲಾಸ್ ತುಂಬಿ ಸಾಕಾಗ್ತಾ ಇರಲಿಲ್ಲ. ಎಲ್ಲ ಒಂದು ಸೀಟ್ ಕೂಡ ಖಾಲಿ ಇರ್ತಾ ಇರಲಿಲ್ಲ, ಹೊರಗಡೆಯಿಂದ ತರ್ತಾ ಇದ್ವಿ ಸೀಟ್ಗಳನ್ನ. ಸೊ ಇದು ಕಿತ್ತಾಕ್ಬಿಡ್ಬೇಕು ಅನ್ಕೊಂಡಿದ್ವಿ, ಅಷ್ಟು ಕ್ರೌಡ್ ಇತ್ತು. ಈಗೇನು 2 years ಇಂದ ನೋಟಿಫಿಕೇಶನ್ಸ್ ಇರ್ಲಿಲ್ವಲ್ಲ, ಹಾಗಾಗಿ ಪಾಪ ಓದೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಸೊ ಹಂಗಾಗಿ ನಾನು ಬರ್ತಾ ಇರಲಿಲ್ಲ. ಬಟ್ ಈಗ ಇಷ್ಟು ನೋಟಿಫಿಕೇಶನ್ ಶುರು ಆಗ್ತಿದೆ. ಸರ್ ಕಂಪಲ್ಸರಿ ಓದ್ಬೇಕು ನೀವು. ಸೊ ಫಾಸ್ಟ್ ಆಗಿ ಮಾಡ್ಕೊಡ್ತೀವಿ 2 months ಅಲ್ಲಿ. ಹಾಗೇ ನಿಮಗೆ ಟೈಮ್ ಇದ್ರು ಕೂಡ ಹಂಗೆ ಕಂಟಿನ್ಯೂ ಮಾಡ್ತೀವಿ ಬೇರೆ ಸಬ್ಜೆಕ್ಟ್ಗಳನ್ನ. ಸೊ ಹಂಗಾಗಿ ನಾನು ಇದು ಹೇಳಕ್ಕೆ ಬಂದೆ, ನೋಟಿಫಿಕೇಶನ್ ಬಂದಿದೆ ಅಂತ. ಇವತ್ತಿನ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ಯಾವ ದಿನಕ್ಕೆ ಎಷ್ಟೆಷ್ಟು ದಿನ ಟೈಮ್ ಸಿಗುತ್ತೆ ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಓದಿ. ಹಳೆ ಕ್ವಶನ್ ಪೇಪರ್ಸ್ ಓದಿ, ಏನೋ ಮಾಡಲ್ ಕ್ವಶನ್ ಪೇಪರ್ಸ್ ಓದಿ, ನೀವೇ ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ಎಲ್ಲ ಪ್ರಿಪೇರ್ ಆಗಿ ಎಕ್ಸಾಮ್ನ ನೀವೆಲ್ಲ ಕ್ಲಿಯರ್ ಮಾಡ್ಬೇಕು, ಓಕೆನಾ? ಕ್ಲಿಯರ್ ಮಾಡಿ, ಸಿಕ್ಕಿರೋ ಅವಕಾಶನ ಬಿಡಬಾರ್ದು, ಕ್ಲಿಯರ್ ಮಾಡಿ. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಲೆವೆಲ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಬೇರೆ ಓದ್ಕೋಬಹುದು, ಓಕೆನಾ? ಗೊತ್ತಿರಲ್ವಾ? ಕ್ಲಿಯರ್ ಮಾಡ್ತೀರಲ್ವಾ? ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದೆಯಾ? ಮುಗಿಸಿಲ್ವಾ? ಏನಾದ್ರು ಒಂದು ಕ್ಲಾಸ್ 2 ಕ್ಲಾಸ್ ಇದ್ರೆ ನಾವು ಮಾಡಿಸ್ಕೊಡ್ತೀವಿ. ಆನ್ಲೈನಲ್ಲೇ ಅವ್ರನ್ನ ನಿಮಗೆ ಸಪ್ರೇಟ್ ಆಗಿ ಯೂಟ್ಯೂಬಲ್ಲಿ ಮಾಡಿಸ್ಕೊಡಕ್ಕೆ ಹೇಳ್ತೀನಿ, ಮಾಡಿಸ್ಕೊಡ್ತಾರೆ. ಸೊ ಯಾವುದು ಸಬ್ಜೆಕ್ಟ್ಗಳಂತ ಮಿಸ್ ಮಾಡಲ್ಲ. ಸಪೋಸ್ ಇಷ್ಟು ದಿನ ಆ್ಯಕ್ಚುಲಿ ನಾವು ಎಷ್ಟೆಷ್ಟೋ ಟೈಮ್ ಕೊಟ್ಟಿದ್ದೀನಿ ಒಂದೊಂದು ಸಬ್ಜೆಕ್ಟ್ಗೆ, ಗೊತ್ತೇ ಇದೆ ಅಲ್ವಾ? ಸೊ ಆ್ಯಕ್ಚುಲಿ ಅಲ್ಲೂ ನಿಮಗೆ 6 months ಇಲ್ಲ, ಆಲ್ಮೋಸ್ಟ್ ಒಂದು 4 to 4 months ಇರುತ್ತೆ. ಸೊ 3 months 4 months ಇರುತ್ತೆ ಬ್ಯಾಚ್. ಬಟ್ ನಮ್ಗೇನಂದ್ರೆ ಓದ್ಲಿ, ಒಂದೊಂದು ಸಬ್ಜೆಕ್ಟ್ಗೆ ಮಂತ್ ಮಾಡಿರೋ ಸಬ್ಜೆಕ್ಟ್ ಇದೆ, ಹಿಸ್ಟ್ರಿ ಎಲ್ಲ 1 ತಿಂಗಳು ಕೊಟ್ಟಿದ್ದೀವಿ ಸಬ್ಜೆಕ್ಟ್ನ. ಸೊ ನಮ್ಮಲ್ಲಿ ಏನಂದ್ರೆ ಬ್ಯಾಚ್ ಮುಗಿಸ್ಬೇಕು, ಓಡಿಸ್ಬಿಡ್ಬೇಕು ಇವ್ರನ್ನ, ಇನ್ನೊಂದು ಬ್ಯಾಚಿನ ಕರ್ಕೋಬೇಕು, ಈ ತರ ಕಾನ್ಸೆಪ್ಟ್ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡಿದೀವಿ, ಎಷ್ಟು ದಿನ ಆದ್ರೂ ಮಾಡಿ. ಸೊ ನಮ್ಗೇನಾಗುತ್ತೆ, ಅವ್ರ ರೆಗ್ಯುಲರ್ ಪೇಮೆಂಟ್ ಇರುತ್ತೆ, ಡೈಲಿ ಪೇಮೆಂಟ್, ನಾವು ಡೈಲಿ ಪೇಮೆಂಟ್ ಮಾಡ್ತಾ ಇರ್ತೀವಿ. ಸೊ ಎಷ್ಟು ದಿನ ಆದ್ರೂ ಮಾಡಿ ಅಂತ ಕೊಟ್ಟಿದ್ದೀವಿ. ಸೊ ಬೇರೆ ಕಡೆ ಆದ್ರೆ ನಿಮ್ಗೆ ಹಿಂಗಿರಲ್ಲ. ಅವ್ರಿಗೆ ಏನಂದ್ರೆ ಒಂದು 3 months ಆದ ತಕ್ಷಣ ಇನ್ನೊಂದು ಬ್ಯಾಚ್ ರೆಡಿ ಇರುತ್ತೆ, ನಿಮ್ಮನ್ನ ಕಳಿಸಿದ್ರೆ ತಾನೇ ಕ್ಲಾಸ್ ರೂಮ್ ಖಾಲಿ ಆಗೋದು, ಆಮೇಲೆ ಕೊಡಿಸ್ತಾರೆ. ಸೊ ನಮ್ಮಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಎಷ್ಟು ದಿನ ಆದ್ರೂ ಕೊಟ್ಟಿದ್ದೀವಿ. ಮೆಂಟಲ್ ಎಬಿಲಿಟಿಗೂ ಕೂಡ ಅವ್ರು ಇನ್ನೂ 2-3 ದಿನ ಬೇಕಂದ್ರೂ ಕೂಡ ನಾವು ರೆಡಿ ಇರ್ತೀವಿ. ಸೊ ಬಟ್ ಅವ್ರು ಏನಾದ್ರು ಹೋಗಿರ್ತಾರೆ, ಹಂಗೆ ಹೋಗಿದ್ರು ಕೂಡ ನಿಮ್ಗೆ ಅವ್ರದ್ದು ಸಪೋಸ್ ಅವ್ರು ಬಂದ್ರೆ ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲೇ ಅಲ್ಲಿಂದನೇ ಕ್ಲಾಸಸ್ ಮಾಡಿ ನಿಮ್ಗೆ ಮಾಡ್ಕೊಡ್ತೀವಿ ಸಪ್ರೇಟ್ ಆಗಿ. ಸೊ ಹಂಗಾಗಿ ನಿಮ್ಗೆ ಯಾವ್ದು ಮಿಸ್ ಆಗಲ್ಲ. ಸೊ ಆ ಥರ ಏನಾದ್ರು ಇದ್ರೆ ನೀವು ನನಗೆ ಹೇಳ್ಬೋದು, ಅವು ಕೂಡ ಮಾಡ್ಕೊಡ್ತೀವಿ. ನಿಮ್ ಕೆಲಸ ಒಂದೇ, ಸೇರಿದ್ದೀರಾ, ಏನೋ ಬಂದ್ವಿ ಓದ್ವಿ, ಸೊ ಇಲ್ಲಿ ಯಾರು ನಿಮ್ಮನ್ನ ಕರೆಕ್ಟಾಗಿ ಮಾತಾಡಿಸ್ತಿಲ್ಲ, ನಿಮ್ಗೆ ಗೈಡ್ ಮಾಡ್ತಿಲ್ಲ, ಎಲ್ಲ ಡಿಗ್ರಿ PG ಗಳು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಲ್ವಾ? ಸೊ ಇನ್ನು ನಿಮ್ಗೆ ಯಾರು ಬಂದು ನಿಮ್ಗೆ ಫೋರ್ಸ್ ಮಾಡಿ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಒಳ್ಳೆ ಕ್ಲಾಸ್ ಕೊಡ್ತೀವಿ, ಒಳ್ಳೆ ಕ್ಲಾಸ್ ಕೊಡ್ತೀವಿ. ಸೊ ನಾವೇನೋ ನಿಮ್ಮನ್ನ ಸೇರ್ಸ್ಕೊಂಡ್ಬಿಟ್ಟಿದ್ದೀವಿ, ಏನೋ ಮುಗಿಸ್ಬೇಕು ಅನ್ನೋದಿಲ್ಲ, ಒಳ್ಳೆ ಕ್ಲಾಸ್ ಕೊಡ್ತೀವಿ.
ನಿಮ್ಮ ಕೆಲಸ ಚೆನ್ನಾಗಿ ಓದಿ ಕ್ಲಿಯರ್ ಮಾಡಬೇಕು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇಲ್ಲೇನೋ ಪ್ರಾಬ್ಲಮ್ ಇದ್ರೆ ಬಂದು ಹೇಳಬೇಕು. ಓಕೆನಾ? ಸೊ ಎಲ್ಲ ಕ್ಲಿಯರ್ ಮಾಡಿ. ಸೊ ಈಗ ಹತ್ತಿರದಲ್ಲೇ ನೋಟಿಫಿಕೇಶನ್ಸ್ ಎಲ್ಲ ಈಗ ಬೇರೆವು ಕೂಡ ಶುರುವಾಗುತ್ತೆ. ನೀವು ಓದೋದನ್ನು ಏನು ವೇಸ್ಟ್ ಆಗಲ್ಲ. ಬೇರೆ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓದಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.